ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು ನೋಡಿದೆವು ಶರ್ಕರಿ ಅಂತ ಹೇಳಿ ಒಂದು ಹಸು. ಎಷ್ಟು ಚಂದ ಅಂತ ಹೇಳಿದ್ರೆ ಅಷ್ಟು ಚಂದ. ಯೌವನಸ್ಥೇವ ವನಿತಾ ಶುಶುಭೇ ರೂಪಶೋಭನ ಅಂತಾರೆ. ಯುವತಿಯೊಬ್ಬಳು ಹೇಗೆ ಕಂಗೊಳಿಸಬೇಕೋ ಆ ರೀತಿ ಕಂಗೊಳಿಸಿದಳು. ಕನ್ಯಾ ಅಂದ್ರೆ ಮೂಲತಃ ಅದೇ ಅರ್ಥ, ಕನಿ ದೀಪ್ತವು ಅಂತ ಧಾತು. ಕನ್ಯಾ ಅಂದ್ರೆ ಹೊಳೆಯುವವಳು ಅಂತ. ಮದುವೆ ಆದ್ಮೇಲೆ ಹೊಳಿಬಾರದೆ ಅಂದ್ರೆ ಹೊಳಿಬಹುದು. ಸಂಸ್ಕೃತದಲ್ಲಿ ಮದುವೆ ಆದಮೇಲೆ ಕನ್ಯಾ ಅಂತ ಬಳಸಬಾರದು, ಮದುವೆ ಆಗೋದಕ್ಕಿಂತ ಮುಂಚೆ ಕನ್ಯಾ ಅಂತ ಬಳಸಬೇಕು, ಯಾವ ನಿಯಮವೂ ಇಲ್ಲ. ಇವ್ರು ಮಾಡಿಕೊಂಡಿರೋದು. ಕನ್ಯಾ ಅಂತಂದ್ರೆ ಮದುವೆ ಆಗದವಳು, ಮದುವೆ ಆದಮೇಲೆ ಅವಳು ಹೊಳಪು ಕಡಿಮೆ ಆಗಿರುತ್ತೆ ಅಂತ ಅನ್ಸತ್ತೋ ಏನೋ ಇವ್ರಿಗೆಲ್ಲ, ಅದಕ್ಕೆ ಕನ್ಯಾ ಅಂತ ಕರಿಬಾರದು ಅಂತ. ಮೂಲಭೂತವಾಗಿ ಆ ಶಬ್ದದ ಸ್ವಭಾವವನ್ನು ನೋಡಿದರೆ ಕನ್ಯಾ ಅಂತ ಹೇಳಿದರೆ ಹೊಳೆಯುವವಳು ಅಷ್ಟೆ. ಯೌವನಸ್ಥೇವ ಶುಶು ವನಿತಾ, ಆ ಶರ್ಕರಿ ಅಂತನ್ನುವ ಹಸು ಧೇನು ಯುವತಿಯಂತೆ ಕಂಗೊಳಿಸಿ. ವೃಷೇಣೋಪಗತ ಸಾತು ಕಲಾ ಮಧುರ ಶೋಭನ ಮಿಥುನಂ ಜನಯಾಮಾಸ ತುಲ್ಯ ರೂಪಮಿವಾತ್ಮನಃ. ಆಮೇಲೆ ಒಂದು ಎತ್ತಿನ ಜೊತೆಗೂಡಿದಳು. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ನಮ್ಮ ನಡವಳಿಕೆ ಇನ್ಹ್ಯೂಮನ್. ನಾವು ಒಂದು ಹೆಣ್ಣನ್ನು ಹೊಂದಬೇಕು ಅಥವಾ ಹೆಣ್ಣಿಗೆ ಒಂದು ಗಂಡು ಬೇಕು, ಇದು ಮನುಷ್ಯರ ಒಂದು ಅಗತ್ಯ ಅಂತ. ಆ ರೀತಿ ಹಸು ಒಂದು ಎತ್ತನ್ನ ಹೊಂದಬೇಕು ಅಂತನ್ನುವ ಒಂದು ಪರಿಪಾಠ ಇಲ್ಲ. ಅದನ್ನು ಸೆಮೋನ್ ಇಂಜೆಕ್ಟ್ ಮಾಡಿಬಿಡ್ತಾ ಇದ್ದೀವಿ ಇವತ್ತು. ಈ ತರಹದ ಅನ್ಯಾಯವನ್ನ ತಡಿಲಿಕ್ಕೆ ಪೆಟಾದವರು ಹೊರಡಬೇಕಿತ್ತು. ಅವರು ಹುಲಿ ಹಿಂದೆ ಬಿದ್ದಿದ್ದಾರೆ. ಗ್ರೀನ್ ಪೀಸ್ ಅವರು ಅಷ್ಟೇ. ಈ ಪರಿಸರವಾದಿಗಳು ಅಂತನ್ನುವವರೆಲ್ಲ ಲೆಫ್ಟ್ ಥಾಟ್ ಅನ್ನು ಹೊಂದಿರ್ತಾರೆ. ಅವ್ರದೆಲ್ಲ ಈ ಸಮಸ್ಯೆ. ಅದರಿಂದ ಅವ್ರಿಗೂ ಕ್ಲಾರಿಟಿನೂ ಇರಲ್ಲ. ನಮ್ಮ ಅದಮಾರ ಸ್ವಾಮಿಗಳ ಹತ್ತಿರ ಒಬ್ಬರು ಬಂದಿದ್ರು. ಅವರು ನಾಸ್ತಿಕರು. ದೇಸಿ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಹೊಡೆದಾಡ್ತಾ ಇದ್ದೀವಿ ಅಂತ ಬೇರೆ ಹೇಳ್ತಾ ಇದ್ರು. ದುರಂತ ಅಂತಂದ್ರೆ ಅವರು ಮಾಧ್ವರು, ಪ್ರಸನ್ನ ಅಂತ, ಈ ಸಾಗರದ ಹತ್ತಿರ ಇದ್ದವರು. ನೀನಾಸಂ ಹತ್ತಿರನೇ ಇರೋರು. ಅದು ನೀನಾಸಮ್ಮಿನ ಊರು ಏನೋ ನಂಗೆ ಮರ್ತು ಹೋಯ್ತು. ಹೆಗ್ಗೋಡಿನಲ್ಲಿ ಇರುವವರು. ಅವರು ಮಾಧ್ವರು. ಅವರಿಗೆ ಒಂದು ನಯಾಪೇದ ಮಧ್ವಾಚಾರ್ಯರು ಒಂದು ಗ್ರಂಥ ಬರೆದಿದ್ದಾರೆ ಅನ್ನುವ ಮಾಹಿತಿಯೂ ಇಲ್ಲ. ಅಷ್ಟು ಅವರು ಲೆಫ್ಟಿಸ್ಟು. NSDಗೆ ಹೋಗಿ ಅಲ್ಲಿ ಇದ್ದವರು. ಅವರು ಭಾರತೀಯ ರಕ್ಷಣೆ ಮಾಡಬೇಕು, ಯಾಕಂದ್ರೆ ಜಾನಪದ ರಕ್ಷಣೆ ಆಗುತ್ತೆ. ಅದು ವೈದಿಕ ಅಂತನ್ನುವ ಕಲ್ಪನೆಯೂ ಇಲ್ಲ. ಭಾರತದ ಜನಪದ ಎಲ್ಲ ವೈದಿಕವನ್ನು ಆಧರಿಸಿದೆ ಅಂತನ್ನೋದಿಲ್ಲ. ಇವಾಗ ಲೆಫ್ಟಿಸ್ಟ್ಗಳಿಗೆ ನೀವು ಗೋರಕ್ಷಣೆಯ ಬಗ್ಗೆ
ನೀವು ವಿರೋಧ ವ್ಯಕ್ತಪಡಿಸ್ತೀರಾ, ಹುಲಿಯನ್ನು ರಕ್ಷಣೆ ಮಾಡಬೇಕು ಅಂತೀರಾ, ಜನಪದದಲ್ಲಿ ಹೇಳಿದೆ ಗೋ ರಕ್ಷಣೆ ಮಾಡೋ ಅದು ಕರೆಕ್ಟ್ ಅಂತಾರೆ. ಜನಪದ ಇಸ್ ರೈಟ್, ಆಲ್ವೇಸ್ ಜನಪದ ಇಸ್ ರೈಟ್. ಫೋಕ್ಲೋರ್ ಅನ್ನೋದೇನಿದೆ ಅದು ರೈಟ್, ಜಾನಪದ. ವೈದಿಕ ಅನ್ನೋದು ಇಟ್ ಇಸ್ ಆಲ್ವೇಸ್ ರಾಂಗ್. ಈ ಒಂದು ಮಿಸ್ಕನ್ಸೆಪ್ಷನ್ ಅಲ್ಲಿ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಫೋಕ್ಲೋರ್ ಬ್ಯಾಕ್ಡ್ ಬೈ ವೈದಿಕ. ಭಾರತದಲ್ಲಿ ಫೋಕ್ಲೋರ್ ಜಾನಪದ ಅನ್ನೋದೇನಿದೆ ಅದು ವೈದಿಕದ ಬೆಂಬಲವಿರದೇ ಇರೋದಿಲ್ಲ. ನಮ್ಮ ಜಗತ್ತಿನಲ್ಲಿ ಅತ್ಯಂತ ಹುಚ್ಚರು ಯಾರು ಅಂತಂದ್ರೆ ನಮ್ಮ ಲೆಫ್ಟಿಸ್ಟ್ಗಳು. ಅವರಷ್ಟು ಹುಚ್ಚರು ಜಗತ್ತಲ್ಲಿ ಇನ್ನೊಬ್ರಿಲ್ಲ. ಅವ್ರಿಗೆ ಎಂಥದೂ ಇಲ್ಲ, ಆ ಲೆಫ್ಟು ಇಲ್ಲ, ಈ ಲೆಫ್ಟು ಇಲ್ಲ, ಈ ಇಬ್ಬಂದಿಯಾಗಿ ನಿಂತು ಬಿಡ್ತಾರೆ. ಯಾಕೆ ನಾನು ಹೇಳಿದ್ದು ಅಂತಂದ್ರೆ, ವೃಷೇಣ ಉಪಗತ, ಎತ್ತಿನೊಂದಿಗೆ ಕೂಡಿದ ಆ ಶರ್ಕರಿಯು ಮಿಥುನಂ ಜನಯ ಮಾಸ, ಗಂಡು ಮತ್ತೆ ಹೆಣ್ಣನ್ನು ಹೆತ್ತಿತು. ಸಂವರ್ಧಯ ಮಾಸ ಸತಾಂ ಸವತ್ಸಾಂ ಭಾರ್ಗವೋ ಋಷಿ, ಅದನ್ನ ಬೆಳೆಸಿದ. ಆ ಎರಡರ ಜೊತೆ ಏನಾಯ್ತು, ಗವಾಂ ಜಾತಿ ಸಹಸ್ರಾಣಿ ಸಂಭೂತಾನಿ ಪರಸ್ಪರಂ, ನೂರಾರು ತಳಿಗಳು ಅದರಿಂದ ಬೆಳೆದವು. ಋಷಭಾಣಾಂ ಚ ರಾಜೇಂದ್ರ ನೈವಾಂತಂ ಪ್ರತಿದೃಶ್ಯತೆ, ಎತ್ತು ಗೋವು ಚೆನ್ನಾಗಿ ಬೆಳೀತು, ಬೇರೆ ಬೇರೆ ಬಣ್ಣದ್ದು. ಆ ಇಡೀ ಅರಣ್ಯ ಗೋವುಗಳು ಎತ್ತುಗಳಿಂದ ತುಂಬಿತು. ಕಾನಿಚಿತ್ ಪದ್ಮವರ್ಣಾನಿ, ಕೆಲವು ಕೆಂಪು ಗೋವು. ಕಿಂಶುಕಾಭಾನಿ ಕಾನಿಚಿತ್, ಕೆಲವು ಮುತ್ತುಗದಂತಹ ಬಣ್ಣ. ರುಗ್ಮವರ್ಣಾನಿ ಚಾನ್ಯಾನಿ, ಕೆಲವು ಬಂಗಾರದ ಬಣ್ಣ. ಚಂದ್ರಾಂಶು ಸದೃಶಾನಿ ಚ, ಕೆಲವು ಬಿಳಿ ಬಣ್ಣ. ತಥಾ ರಾಜತವರ್ಣಾನಿ, ಕೆಲವು ಬೆಳ್ಳಿ ಬಣ್ಣ, ಕೆಲವು ಕೆಂಪು, ಕೆಲವೊಂದು ನೀಲ ಮತ್ತೆ ಕೆಂಪಿನ ಮಿಶ್ರಣ, ಕೆಲವು ಕಪ್ಪು, ಕೆಲವು ಕಪಿಲ. ನಾನಾರಾಗ ವಿಚಿತ್ರಾಣಿ ಯೂಥಾನಿ ಪರಿಜಿ ಕುಲಯೂಥಪ ನ ಚ ಕ್ಷೀರಂ ಸುತಸ್ನೇಹಾದ್ವತ್ಸಾನಾಮುಪಜೀವತಿ. ಭಾರ್ಗವ ಕೇವಲಂ ಚಾಸೀದ್ ಗವಾಂ ಪ್ರಾಣಾಯನೇ ರತಃ, ಅದರ ಹಾಲನ್ನು ಕುಡಿತಾ ಇರಲಿಲ್ಲಂತೆ, ಒಂದೇ ಒಂದರ ಹಾಲನ್ನು ಕುಡಿತಾ ಇರಲಿಲ್ಲ ಋಷಿಗಳು. ಯಾಕೆ ಅಂತ ಹೇಳಿದರೆ, ಕರುಗಳಿಗೆ ಬೇಕು ಅನ್ನುವ ಕಾರಣದಿಂದ. ಈ ರೀತಿ ಸೇವೆ ಮಾಡಿದ್ದು ವತ್ಸೋಚ್ಛಿಷ್ಟೇನ ವರ್ತತಃ, ಹಾಗಾದ್ರೆ ಉಣ್ಲಿಕ್ಕೇನು? ಕರುಗಳ ಬಾಯಿನಿಂದ ಬರುವ ನೊರೆ, ಆ ನೊರೆಯನ್ನ ತಿಂತಾ ಇದ್ದ. ಹಾಲು ಕುಡಿದ ಮೇಲೆ ಸಂತೋಷದಿಂದ ಕರುಗಳ ಬಾಯಲ್ಲಿ ಏನು ನೊರೆ ಬರ್ತಾ ಇತ್ತು ಅದನ್ನ ತಗೊಳ್ತಾ ಇದ್ದ. ಅದಕ್ಕೆ ಆ ನೊರೆಯನ್ನ ಕುಡಿತಾ ಇದ್ದಾನೆ, ಆದ್ದರಿಂದ ಆ ಭಾರ್ಗವನಿಗೆ ಫೇನಪ ಅಂತ ಹೆಸರಾಗಿ ಹೋಯಿತು. ಅದರ ಹಾಲನ್ನು ಕುಡಿತಾ ಇರಲಿಲ್ಲ, ನೊರೆ ಕುಡಿತಾ ಇದ್ದ. ಈ ರೀತಿ ಅವನಿಗೆ ಗೌತಮ ಅಂತ ಹೆಸರು ಬಂತು. ಯಾಕೆ ಅಂದ್ರೆ ಗೋವುಗಳ ಜೊತೆಗಿದ್ದು ಗೋವಿನಂತೆಯೇ ಆದವ ಅಂತ. ಗೌಹು ಅಂದ್ರೆ ಎತ್ತು. ಸಂಸ್ಕೃತದಲ್ಲಿ ಗೌಹು ಅಂತ ಪುಲ್ಲಿಂಗವೂ ಇದೆ, ಸ್ತ್ರೀಲಿಂಗವೂ ಇದೆ. ಗೌತಮ ಅಂದ್ರೆ ಎತ್ತಿನಂತೆಯೇ ಇದ್ದಾನೆ, ಹಸುಗಳ ಜೊತೆಗೂಡಿ ಎತ್ತಿನಂತೆಯೇ ಇದ್ದಾನೆ ಅಂತ. ಒಂದು ಬಾರಿ ಗೋವುಗಳು, ದೇವಲೋಕದ ಗೋವುಗಳು ಸ್ತ್ರೀವೇಷವನ್ನು ತೊಟ್ಟು ಅಲ್ಲಿ ಬಂದು ತಿರುಗ್ತಾ ಇದ್ರು ಆಶ್ರಮದ ಸುತ್ತ. ಇವರಿಗೆ ಗೊತ್ತಾಗಲಿಲ್ಲ. ಊಚುಶ್ಚಕಾಯೂಯಮಿತಿ
ಸ್ತ್ರೀಯೋ ಮಾನುಷಯಾಗಿರಾ. ಗೋವುಗಳೆಲ್ಲ ಇದ್ಯಾರಿದು ಅಂತ ಆಶ್ಚರ್ಯ. ನಂತರದ ಗೋವುಗಳಿಗೆ ಇದು ದೇವಲೋಕದ ಗೋವುಗಳು, ಇದು ಮನುಷ್ಯ ಲೋಕದ ಗೋವುಗಳು. ಅವುಗಳ ನಡುವಿಗೆ ಒಂದು ಸಂವಾದ. ನೀವು ಯಾರು ಅಂತ ಮನುಷ್ಯ ಲೋಕದ ಗೋವುಗಳು ನೋಡಿದವಂತೆ. ಭಾಷೆ ಬರ್ತಿರತ್ತಲ್ಲ. ಆಗ ದೇವಲೋಕದ ಗೋವುಗಳು ಆ ಸ್ತ್ರೀಯರು ಹೇಳಿದರಂತೆ, ಗಾವ ಏವ ವಯಂ ತರವಾಹ ಕರ್ಮಭಿಶೋಭನೈರ್ಯುತಾ. ನಾವು ದೇವಲೋಕದ ಗೋವುಗಳು, ನಾವು ಸ್ತ್ರೀವೇಷವನ್ನು ಧರಿಸಿದ್ದೇವೆ. ಯಾಕೆ ಅಂದರೆ ನಮಗೆ ಸ್ತ್ರೀವೇಷವನ್ನ ಮಾತ್ರ ಅಲ್ಲ, ಯಾವುದೇ ನಾವು ಬಯಸಿದ ರೂಪವನ್ನು ತಾಳಬಲ್ಲೆವು. ಅದಕ್ಕೆ ಇಲ್ಲಿ ತಿರುಗ್ತಾ ಇದ್ದೀವಿ. ಗವಾಂ ಗಾವ ಪರಂ ದೈವಂ ಗವಾಂ ಗಾವ ಪರಾಗತಿ ಕಥಯಧ್ವಮಿಹಾಸ್ಮಾಕಂ ಕೇನ ವಸ್ತು ಕೃತಾಂ ಗತಿ. ಆಗ ಗೋವುಗಳೆಲ್ಲ ಕೇಳಿದವಂತೆ, ನಮಗ ಆ ಶಕ್ತಿ ಇಲ್ಲ, ನಿಮಗೆ ಬೇಕಾದ ರೂಪವನ್ನು ಬಳಸುವ ಶಕ್ತಿ ಇದೆ. ಹಾಗಿದ್ರೆ ಯಾಕೆ ಈ ಶಕ್ತಿ ಬಂತು? ಆಗ ದೇವಲೋಕದ ಗೋವುಗಳು ಹೇಳಿದವಂತೆ, ಅಸ್ಮಾಕಂ ಹವಿಷಾ ದೇವಾಹ ಬ್ರಾಹ್ಮಣಾಸ್ತರ್ಪಿತಾಸ್ತಥಾ ಕವ್ಯೇನ ಪಿತರಶ್ಚೈವ ಹವ್ಯೇನಾಗ್ನಿಶ್ಚ ತರ್ಪಿತಃ. ನಮ್ಮ ಹಾಲು ದೇವತಾ ಕಾರ್ಯಕ್ಕೆ, ಪಿತೃಕಾರ್ಯಕ್ಕೆ, ಅತಿಥಿ ಸತ್ಕಾರಕ್ಕೆ ಬಳಕೆ ಆಗ್ತಾ ಇದೆ. ಅದರಿಂದ ನಮಗೆ ಪುಣ್ಯ ಬಂದಿದೆ. ನಿಮ್ಮ ಹಾಲನ್ನ ಈ ಋಷಿ ಕುಡಿತಾನೇ ಇಲ್ಲ. ಯಾಕೆಂದ್ರೆ ಕರುಗಳಿಗೆ ಬಿಟ್ಟಿದ್ದಾನೆ. ಆ ಕರುವಿನ ಬಾಯಲ್ಲಿ ಬಂದ ನೊರೆಯನ್ನ ತಿಂತ ಫೇನಪ ಅಂತ ಹೆಸರಾಗಿದೆ ಅವನಿಗೆ. ಆದ್ದರಿಂದ ಗೋವು ಅನ್ನೋದು ದೈವ ಕಾರ್ಯಕ್ಕೆ, ಪಿತೃಕಾರ್ಯಕ್ಕೆ, ಅತಿಥಿ ಯಜ್ಞಕ್ಕೆ ಪ್ರಯೋಜಕ ಆಗಿರಬೇಕು. ದೇವ ಕಾರ್ಯಕ್ಕೆ, ಪಿತೃಕಾರ್ಯಕ್ಕೆ ಪ್ರಯೋಜಕ ಆಗಿರಬೇಕು. ಪ್ರಜಯಾ ಚ ತಥಾಸ್ಮಾಕಂ ಕೃಷಿರಭ್ಯುದ್ಧೃತ ಸದಾ. ಆಮೇಲೆ ನಮ್ಮ ಮಕ್ಕಳು, ನಮ್ಮ ಸಂತತಿಯಿಂದ ಕೃಷಿಯಾಗಬೇಕು. ಹಾಗೆ ಕೃಷಿಯಾದರೆ ಚೆನ್ನಾಗಿ ಬೆಳೆಯುತ್ತೆ, ಜೀವರಾಶಿಗೆಲ್ಲ ಅನ್ನ ಆಗತ್ತೆ. ಶಕಟೈಶ್ಚಾಪಿ ಸಂಯುಕ್ತಾ ದಶವಾಹಶತೇನ ವೈ. ಗಾಡಿಗಳು ಅಂತ ಹುಡುತ್ತಾರೆ. ಆ ಎತ್ತಿನ ಗಾಡಿಗಳನ್ನ ಪ್ರಯಾಣ ಮಾಡಿದ ಹಾಗಾಗತ್ತೆ. ಈ ರೀತಿ ಪರೋಪಕಾರ ಮಾಡೋದ್ರಿಂದ ನಾವೆಲ್ಲ ಗೋಲೋಕದಲ್ಲಿ ಇದ್ದೇವೆ. ನಮಗೆ ಬೇಕಾದ ರೂಪವನ್ನ ಧರಿಸುವ ಶಕ್ತಿ ಇದೆ. ಯೂಯಂತು ಸರ್ವರೋಹಿಣ್ಯ ಸಪ್ರಜಾಸ್ಸಹ ಪುಂಗವಾಹ ಅಧೋಗಾಮಿನ್ಯ ಇತ್ಯೇವ ಪಶ್ಯಾಮೋ ದಿವ್ಯ ಚಕ್ಷುಷಾ. ನೀವು ಒಳ್ಳೆ ಯೋನಿಯನ್ನೇನೋ ಪಡೆದಿದ್ದೀರಾ, ಆದರೆ ಈ ಋಷಿ ನಿಮ್ಮ ಹಾಲನ್ನು ಬಳಸ್ತಾ ಇಲ್ಲ. ನಿಮ್ಮ ಹಾಲು ದೇವ ಕಾರ್ಯಕ್ಕೆ ಉಪಯೋಗ ಆಗ್ತಾ ಇಲ್ಲ. ನಿಮ್ಮ ಹಾಲು ಪಿತೃಕಾರ್ಯಕ್ಕೆ ಉಪಯೋಗ ಆಗ್ತಾ ಇಲ್ಲ. ಜ್ಞಾನಿಗಳು ಬೆಳೀತಿಲ್ಲ ನಿಮ್ಮ ಹಾಲಿನಿಂದ. ಅದರಿಂದ ನಿಮ್ಮ ಸೇವೆಯನ್ನು ಯಾರೂ ಸ್ವೀಕರಿಸ್ತಾ ಇಲ್ಲ. ಅದರಿಂದ ಅಧೋಗಾಮಿನ್ಯ, ನೀವು ಕೆಳಗಡೆ ಹೋಗ್ತಾ ಇದ್ದೀರಾ. ಅದನ್ನು ಎಚ್ಚರಿಸಲಿಕ್ಕೆ ನಾವು ಬಂದದ್ದು. ಇದು ದೇವಲೋಕದ ಗೋವು ಮನುಷ್ಯ ಲೋಕದ ಗೋವಿನೊಡನೆ ಆದ ಸಂವಾದ. ಅಂದ್ರೆ ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕು. ಗೋವುಗಳ ಹಾಲನ್ನ ನೀವು ದೇವ ಕಾರ್ಯ, ಪಿತೃಕಾರ್ಯ, ಮನುಷ್ಯ ಕಾರ್ಯಗಳಿಗಾಗಿ ಬಳಸಿದ್ರೆ ಗೋವುಗಳು ಹೃದಯಪೂರ್ವಕವಾಗಿ ಸ್ಪಂದಿಸ್ತವೆ. ಬಲಾತ್ಕಾರವಾಗಿ ಎಷ್ಟು ಪ್ರಾಣಿಗಳನ್ನ ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಬಹುದು. ಅವುಗಳಿಗೆಲ್ಲ ಈ ಪುಣ್ಯ ಇಲ್ಲ. ಸರ್ಕಸ್ಸಿನಲ್ಲಿ ಕಸರತ್ತು ಮಾಡಿ
ಹುಲಿಯನ್ನೋ, ಸಿಂಹವನ್ನೋ, ಕರಡಿಯನ್ನೋ, ಮಂಗವನ್ನೋ ಆಡಿಸಬಹುದು. ಆದರೆ ಅದು ದೇವಕಾರ್ಯ ಅಲ್ಲ, ಪಿತೃಕಾರ್ಯ ಅಲ್ಲ, ಏನೂ ಅಲ್ಲ. ಅದರಿಂದಾಗಿ ಬೇರೆ ಪಶುಗಳಿಂದ ನಾವು ಉಪಕಾರವನ್ನು ಸ್ವೀಕಾರ ಮಾಡೋದಕ್ಕೂ ಗೋವುಗಳ ವಸ್ತುವನ್ನು ಬಳಸಲಿಕ್ಕೂ ವ್ಯತ್ಯಾಸ ಇದೆ ಅಲ್ವೇ? ಅದರಿಂದ ಗೋವುಗಳು ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮದಲ್ಲಿ ನಮಗೆ ನೆರವಾಗುತ್ತವೆ. ಯಾವುದನ್ನು ಹಿಂಸೆ ಮಾಡಬಾರದು? ಯಾವುದು ಧರ್ಮ ಕಾರ್ಯದಲ್ಲಿ ನೆರವಾಗುತ್ತೋ, ಯಾವುದು ಅರ್ಥದಲ್ಲಿ ನೆರವಾಗುತ್ತೋ, ಯಾವುದು ಕಾಮದಲ್ಲಿ ನೆರವಾಗುತ್ತೋ ಅದಕ್ಕೆ ಹಿಂಸೆ ಕೊಡಬಾರದು. ಗೋವನ್ನು ಯಾಕೆ ಹಿಂಸೆ ಮಾಡಬಾರದು? ಧರ್ಮ, ಕಾಮ, ಅರ್ಥ ಮೂರರಲ್ಲಿಯೂ ಅದರ ಪ್ರಯೋಜನವಿದೆ, ಮೂರರಲ್ಲಿಯೂ ಅದರ ಸಹಕಾರವಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಹೃದಯಪೂರ್ವಕವಾದ ಸಮ್ಮತಿ ಇದೆ. ನನ್ನನ್ನು ಸಜ್ಜನರು ಇದಕ್ಕೆ ಬಳಸಲಿ ಅಂತಿದೆ. ಈ ಭಾವ ಯಾಕ್ರಿ? ಕತ್ತೆ ಆಗಲ್ವಾ ಧರ್ಮಾರ್ಥ ಕಾಮಗಳಲ್ಲಿ? ಕತ್ತೆಗೆ ಒಂದು, ನಗಬೇಡಿ, ಕತ್ತೆಗೊಂದು ಹೆಸರಿದೆ, ಮಹಾವೀರ ಅಂತ. ಎಲ್ಲಿ? ಯಜ್ಞದಲ್ಲಿ ಬಳಸುವಾಗ ಕತ್ತೆಗೆ ಮಹಾವೀರ, ಮಹಾವೀರಮಪನಯತಿ ಅಂತಿದೆ. ಎಲ್ಲಿ? ಬ್ರಾಹ್ಮಣದಲ್ಲಿ ಮಹಾವೀರ ಅಂದ್ರೆ ಕತ್ತೆ. ಯಜ್ಞಕುಂಡ ಮಾಡಲಿಕ್ಕೆ ಬೇಕಾದ ಮಣ್ಣನ್ನು ಹೊತ್ತು ಇದೆಲ್ಲ ಹೇಳಿದ್ರೆ ಈಗ ಸಂಸ್ಕೃತ ವಿದ್ವಾಂಸರಿಗೆ ಗೊತ್ತಾಗೋಲ್ಲ, ಏನೇನೋ ಹೇಳ್ತಾ ಇದ್ದೆ ನೀನು ಅಂತ ಅನ್ಕೋತಾರೆ. ಅವರಿಗೆ ತೋರಿಸ್ಬೇಕು. ಬ್ರಾಹ್ಮಣದಲ್ಲಿ, ಆರಣ್ಯಕದಲ್ಲಿ ಓದೋರು ಯಾರು, ನೋಡೋರು ಯಾರು? ಅದರಿಂದ ಅದು ಧರ್ಮ ಕಾರ್ಯದಲ್ಲಿ ಬಳಕೆ ಆಗತ್ತೋ ಇಲ್ವೋ? ಕತ್ತೆ. ಕುದುರೆಯೂ ಬಳಕೆ ಆಗತ್ತೋ ಇಲ್ವೋ? ಅಶ್ವಮೇಧಾದಿ ಯಾಗಗಳು, ಗೋಮೇಧ ಉಂಟಾ? ಶ್ವಮೇಧ ಉಂಟಾ? ಗಾರ್ಧಪ ಮೇಧವೂ ಇಲ್ಲ, ಅಶ್ವಮೇಧ ಉಂಟು. ಧರ್ಮ ಕಾರ್ಯದಲ್ಲಿ ಬಳಕೆ ಆಗತ್ತೋ ಆಗಲ್ವೋ? ಕಾಮದಲ್ಲಿ ಪುನುಗು ಬೆಕ್ಕಿನ ಪುನಗು, ಪರಿಮಳ ದ್ರವ್ಯ, ಅದನ್ನು ತಗೊಳ್ತೇವೋ ತಗೊಳ್ಳಲ್ವೋ? ತಗೊಳ್ತೇವೆ. ಹೀಗಾಗಿ ಅವುಗಳೆಲ್ಲ ಧರ್ಮದಲ್ಲಿಯೋ, ಅರ್ಥದಲ್ಲಿಯೋ, ಕಾಮದಲ್ಲಿಯೋ ಬಳಕೆ ಆಗತ್ತೋ ಆಗಲ್ವೋ? ಆಗತ್ತೆ. ಹೌದು, ಒಂದೊಂದಾಗತ್ತೆ, ಎಲ್ಲವೂ ಆಗಲ್ಲ. ಧರ್ಮ ಕಾಮಾರ್ಥಗಳಲ್ಲಿ ಮೂರೂ ಆಗಲ್ಲ. ನೀವು ಕತ್ತೆಯನ್ನು ಹೂಡಿ ಹೊಲವನ್ನು ಹೂಡ್ಲಿಕ್ಕೆ ಆಗೋಲ್ಲ. ಬೇಕಿದ್ರೆ ಪ್ರಯೋಗ ಮಾಡಬಹುದು. ಅದರಿಂದ ಧರ್ಮ ಕಾಮಾರ್ಥಗಳಲ್ಲಿ ಮೂರರಲ್ಲಿಯೂ ಬಳಕೆ ಆಗತ್ತೆ. ಬೇರೆ ಪ್ರಾಣಿಗಳು ಒಂದೊಂದರಲ್ಲಿ ಬಳಕೆ ಆಗತ್ತೆ, ಎಲ್ಲದರಲ್ಲಿ ಅಲ್ಲ. ಮತ್ತೆ ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮನ್ನ ಇವರು ಬಳಸಲಿ ಅಂತನ್ನುವ ಆ ಹೃದಯ, ಆ ಕಂಪನವನ್ನು ಬೇಕಾದ್ರೆ ನೀವು ನೋಡಿ, ನೀವು ಇದ್ದು ಅನುಭವಿಸಬೇಕು. ಫಸ್ಟ್ ಆಫ್ ಆಲ್ ಅದನ್ನು ಯಂತ್ರಗಳಿಗೆ ಕೊಡೋದಲ್ಲ, ನೀವಿದ್ದು ಅನುಭವಿಸ್ಬೇಕು ಅದನ್ನು. ಹೀಗಾಗಿ ಧರ್ಮ ಕಾಮಾರ್ಥಗಳಿಗೆ ಬಳಕೆಯಾದರೆ ಗೋವು ಒಳ್ಳೆ ಲೋಕವನ್ನು ಪಡೆಯುತ್ತೆ. ಅದನ್ನು ಧರ್ಮ ಕಾಮಾರ್ಥಗಳಿಗೆ ಬಳಸದೇನೇ ಇದ್ರೆ, ಧರ್ಮ, ಅರ್ಥ, ಕಾಮ ಇವುಗಳಿಗೆ ಬಳಸದೇನೇ ಇದ್ರೆ, ಬಳಸದೇನೇ ಇದ್ದರೆ ಅದು ನಮ್ಮ ಅಧಪ್ಪತನಕ್ಕೆ ಕಾರಣ. ಯಾಕೆಂದ್ರೆ ಇದ್ದದ್ದನ್ನ ದೈವ ಕಾರ್ಯಕ್ಕಾಗಿ, ಪಿತೃ ಕಾರ್ಯಕ್ಕಾಗಿ ಬಳಸದೇ ಇದ್ರೆ ಒಂದು ವೇಳೆ ಅದರಿಂದ ಆದ ಅಧಪ್ಪತನವನ್ನಾದರೂ ತಪ್ಪಿಸ್ಕೋಬಹುದು. ಹಾಲು ಮೊದಲಾದವುಗಳನ್ನು ಸ್ವೀಕಾರ ಮಾಡದೆ, ಅಥವಾ ಹಾಲು ಕಲಬೆರಕೆ ಆಗಿ ಬರುತ್ತೆ, ಏನ್ ಮಾಡ್ಲಿಕ್ಕಾಗತ್ತೆ? ಒಟ್ಟು ಹಾಲು ಇರುತ್ತಲ್ಲ, ಗೋವಿನ ಹಾಲು ಇರುತ್ತಲ್ಲ, ಅದರಿಂದ ಅಭಿಷೇಕ ಮೊದಲಾದವುಗಳನ್ನು ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಆದ್ರೆ ಅದಕ್ಕೆ ಹಿಂಸೆ ಅಂತೂ ಮಾಡಬಾರದು, ಅದಕ್ಕೆ ಹಿಂಸೆ ಅಂತೂ ಮಾಡಬಾರದು. ಆ ಕಾರಣದಿಂದ ಗೋವುಗಳಿಗೆ ನಿಮ್ಮ ಧರ್ಮ ಅಂತ ಇನ್ನೊಂದು ಗೋವುಗಳು ಉಪದೇಶ ಮಾಡುತ್ತಾ ಇವೆ. ಇದು ಬೇರೆ ಯಾವ ಪ್ರಾಣಿಗಳ
ಒಂದು ಇತಿಹಾಸವನ್ನು ಮಹಾಭಾರತ ಹೇಳಲಿಲ್ಲ. ಧರ್ಮಾರ್ಥ ಕಾಮಗಳಲ್ಲಿ ತೊಡಗಿ ಮನುಷ್ಯರಿಗೆ, ಸಾಧಕರಿಗೆ ಎತ್ತರಕ್ಕೆ ಏರುವಂತೆ ಸಹಕಾರ ಕೊಡೋದು ನಿಮ್ಮ ಕರ್ತವ್ಯ ಅಂತ ದೇವಲೋಕದ ಗೋವುಗಳು ಹೇಳಿದವು. ಆಗ ಮನುಷ್ಯಲೋಕದ ಗೋವುಗಳೆಲ್ಲ ಸ್ಪಂದಿಸಿದವಂತೆ. ಏವಂ ಗವಾಂ ಪರಂ ದೈವಂ ಗಾವ ಏವ ಪರಾಯಣಂ. ಹೀಗೆ ಗೋವು ಅನ್ನೋದು ತಾಯಿಯ ಹಾಗೆ, ನಮಗೊಂದು ದೇವತೆಯ ಹಾಗೆ. ಗಾವ ಏವ ಪರಾಯಣಂ, ದೇವರ ಒಂದು ಪ್ರತೀಕ. ಗೋವೇ ನಮಗೆ ಪರಾಯಣ. ಸ್ವಪಕ್ಷಾಸ್ತರಣೀಯಾವ ಶರಣಾಯ ಗತಾ ವಯಂ. ಸ್ವಪಕ್ಷಾ ತಾರಣೀಯಾವ, ನಾವು ನಿಮ್ಮವರೇ, ನಮ್ಮನ್ನು ದಾಟಿಸ್ಬೇಕಲ್ವ ನೀವು. ಕಿಮಸ್ಮಾಭಿ ಕರಣೀಯಂ ವರ್ತಿತವ್ಯಂ ಕಥಂಚನ. ನಾವೇನ್ ಮಾಡ್ಬೇಕು? ಹಾಗಿದ್ರೆ ನಾವು ಹೇಗಿರ್ಬೇಕು ಅಂತ ಹೇಳಿದಾಗ ಆ ದೇವಲೋಕದ ಸ್ತ್ರೀಯರು ಹೇಳಿದರಂತೆ, ವರ್ತಂತೇರಂತಿ ದೇವಸ್ಯ ಸತ್ರಂ ವರ್ಷಸಹಸ್ರಕಂ. ನಿಮಗಾಗಿ ವಿಧಿ ಒಂದು ಸತ್ರವನ್ನ ಏರ್ಪಡಿಸಿದೆ, ರಂತಿದೇವ ಅಂತ. ಇಡೀ ಮಹಾಕಾಲದಲ್ಲಿ ಒಂದೇ ಒಂದು ಗೋಮೇಧ, ಗೋವುಗಳನ್ನು ಬಲಿ ಕೊಡೋದು, ಅಲ್ಲಿಗೆ ಹೋಗಿ ಪಶುಗಳಾಗಿ. ತತಸ್ತಸ್ಯೋಪಭೋಗೇನ ಪಶುತ್ವೇ ಯಜ್ಞ ಸಂಸ್ಕೃತಾ ಗೋಲೋಕಾನ್ ಪ್ರಾಪ್ಸ್ಯತ ಶುಭಾನ್ ತೇನ ಪುಣ್ಯೇನ ಸಂಯುತಾ. ಆಗ ನೀವು ಗೋಲೋಕವನ್ನು ಹೊಂದುತ್ತೀರಾ ಅಂತ. ಎಲ್ಲ ಲೆಫ್ಟಿಸ್ಟುಗಳು ಈ ರಂತಿದೇವನ ಯಜ್ಞವನ್ನು ತೋರಿಸಿ, ನೋಡಿ ಗೋಮೇಧ ಇತ್ತು, ಗೋವುಗಳನ್ನು ಬಲಿ ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ಆದರೆ ಮಹಾಭಾರತದಿಂದಲೇ ನಿಮಗೆ ಗೊತ್ತಾಗಿದ್ದು ಗೋಮೇಧ ಅಂತ ಒಂದು ನಡೀತು ಅಂತ. ಅದೇ ಮಹಾಭಾರತದಿಂದ ಆ ಗೋಮೇಧದ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕಲ್ವಾ? ಇಲ್ಲ ಅಂದ್ರೆ ಉಪಜೀವ್ಯ ವಿರೋಧ ಅಂತ. ಇದು ಅರ್ಧ ಚರತೀಯ ನ್ಯಾಯ. ಒಂದು ಕೋಳಿ ಇರುತ್ತೆ, ಕೋಳಿಯ ಹಿಂಭಾಗ ಮೊಟ್ಟೆ ಇಡ್ಲಿಕ್ಕೆ, ಮುಂಭಾಗ ನನಗೆ ತಿನ್ಲಿಕ್ಕೆ ಅಂದ್ರೆ ಎಷ್ಟು ಅಸಂಗತ. ಅಷ್ಟೇ ಅಸಂಗತ ಇದು ಕೂಡ. ಅದೇ ನಾ ಹೇಳಿದ್ನಲ್ಲ, ಲೆಫ್ಟಿಸ್ಟ್ಗಳಿಗೆ ನಯಾ ಪೈಸೆ ಬುದ್ಧಿ ಇರಲ್ಲ ಅಂತ. ತಗೊಳ್ಳೋದಾದ್ರೆ ಪೂರ್ತಿ ತಗೊಳ್ಬೇಕು, ಚೆರ್ರಿ ಪಿಕ್ಕಿಂಗ್ ಮಾಡಬಾರದು. ತಗೊಳ್ಳೋದಾದ್ರೆ ಪೂರ್ತಿ ತಗೋಬೇಕು. ಏತತ್ತಾಸಾಂ ವಚ ಶ್ರುತ್ವಾ ಗವಾಂ ಸಂಹೃಷ್ಟಮಾನತಾಃ ಗಮನಾಯ ಮನಶ್ಚಕ್ರುಃ ಔತ್ಸುಕ್ಯಂ ಚಾಗಮನ್ ಪರಂ. ಹೀಗೆ ಬಹಳ ಜನ ನಮ್ಮಲ್ಲಿ ಈ UK ಅವರು, UK ಅಂದ್ರೆ ಉತ್ತರ ಕರ್ನಾಟಕದವರು, ದೀಡ್ ಪಂಡಿತ ಅಂತಾರೆ. ಪೂರ್ತಿ ಎರಡಲ್ಲ, ಒಂದು ಅಂತನೂ ಹೇಳಲಿಕ್ಕೆ ಬರಲ್ಲ, ಒಂದೂವರೆ, ಈ ತರಹ ಅರೆಬರೆ ಬುದ್ಧಿಯವರು. ಇಂಥವರನ್ನು ನೋಡಿಯೇ ಬ್ರಹ್ಮಾಪಿ ನರಂ ನರಂ ಜಯತಿ ಅಂತ. ಬ್ರಹ್ಮನೂ ಕೂಡ ಇಂಥವರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಭರ್ತೃಹರಿ ಬರೀತಾನೆ. ಅದರಿಂದಾಗಿ ಅಂಥವ್ರು ಇವರೆಲ್ಲ, ಇವ್ರಿಗೇನು ಮಾಡ್ಲಿಕ್ಕೆ ಆಗಲ್ಲ. ಅವ್ರ ಬಲೆಗೆ ಬೀಳದಂತೆ ಬೇರೆಯವ್ರಿಗೆ ಹೇಳಬೇಕು ಅಷ್ಟೇ. ಈ ರೀತಿ ಪೂರ್ತಿಯಾಗಿ ತೆಗೆದುಕೊಳ್ಬೇಕು ನಾವು. ರಂತಿದೇವನ ಯಜ್ಞ ಶುರು ಆಗಿದ್ದು ಹೇಗೆ, ಯಾಕೆ ಅಂದ್ರೆ ಧರ್ಮ ಅರ್ಥ ಕಾಮಗಳಲ್ಲಿ ಭಾಗಿಯಾಗದೆ ಸುಮ್ಮನೆ ಕಾಲ ಕಳೆಯಬೇಡಿ. ಧರ್ಮಾರ್ಥಗಳ ಚಕ್ರದಲ್ಲಿ, ಧರ್ಮಾರ್ಥ ಕಾಮಗಳ ಚಕ್ರದಲ್ಲಿ ಬುದ್ಧಿ ಇರುವವರೆಲ್ಲ ಬರಲೇಬೇಕು. ಜಗಚ್ಚಕ್ರ ಅದು. ಏನು ಜಗಚ್ಚಕ್ರ ಅಂದ್ರೆ ಧರ್ಮಾರ್ಥ ಕಾಮಗಳ ಚಕ್ರ. ಗೀತೆಯಲ್ಲಿ ಹೇಳ್ತಾರಲ್ಲ ಜಗಚ್ಚಕ್ರ. ಏನು ಚಕ್ರ? ಧರ್ಮ ಅರ್ಥ ಕಾಮಗಳ ಚಕ್ರ. ಇದರಲ್ಲಿ ಪ್ರಜ್ಞೆ ಇರುವವರು, ಹೃದಯ ಇರುವವರೆಲ್ಲ ಪಾಲ್ಗೊಳ್ಳಲೇಬೇಕು. ಇದರಲ್ಲಿ ಯಾರು ಪಾಲ್ಗೊಳ್ಳೋಲ್ಲ ಅವರು ದುಷ್ಟರು. ಆದ್ದರಿಂದ ಗೋವುಗಳಿಗೆಲ್ಲ ಸಂತೋಷ ಆಯ್ತಂತೆ.
ಅಯ್ಯೋ ನಾವು ಸುಮ್ಮನೆ ಬಾಳನ್ನು ಕಳ್ಕೊಳ್ತಾ ಇದ್ವಿ, ಎಂತಹ ಒಳ್ಳೆ ದೇಹ, ನಮ್ಮ ಉತ್ಪನ್ನಗಳು ಹಾಲು ಅತ್ಯಂತ ಶ್ರೇಷ್ಠ, ಕೊಂಬು, ಬಾಲ, ಸೆಗಣಿ ಎಲ್ಲವೂ ಶ್ರೇಷ್ಠ. ಆದರೆ ಅದನ್ನು ಯಾವುದಕ್ಕೂ ಬಳಸದೆ ವ್ಯರ್ಥ ಮಾಡ್ತಾ ಇದ್ವಲ್ಲ, ವೇಸ್ಟ್ ಮಾಡ್ತಾ ಇದ್ವಲ್ಲ, ಅಲ್ಲಿಗೆ ಹೋಗೋಣ ಅಂತ ತೀರ್ಮಾನ ಮಾಡಿದವಂತೆ. ನಹಿನೋ ಭಾರ್ಗವೋ ದಾತ ಪಶುತ್ವೇನೋಪಯೋಜನಂ ಯಜ್ಞಸ್ತಸ್ಯ ನರೇಂದ್ರಸ್ಯ ವರ್ತತೆ ಧರ್ಮತಸ್ತಥಾ. ಆದರೆ ನಮ್ಮ ಸ್ವಾಮಿ ನಮ್ಮನ್ನು ಬಿಟ್ಕೊಡ್ಬೇಕಲ್ಲ. ನಾವು ಗೌತಮರ ಆಶ್ರಯದಲ್ಲಿ ಬೆಳೆದದ್ದು. ಗೌತಮರ ಹತ್ತಿರ ಬಂದ 2 ಗೋವುಗಳಿಂದ ನಮ್ಮೆಲ್ಲ ಸಂತತಿ ಬಂದಿದೆ. ನಮ್ಮನ್ನು ಚೆನ್ನಾಗಿ ಪಾಲನೆ ಮಾಡಿದವರು, ಕರುಗಳಿಗೆ ಹಾಲು ಬೇಕು ಅಂತ ಹೇಳಿ ತಾನೂ ಹಾಲು ಕುಡಿಯದ ಮಹಾನುಭಾವ ನಮ್ಮನ್ನ ಹಾಗೆ ಬೆಳೆಸಿದ್ದಾನೆ. ಅದರಿಂದ ನಮ್ಮ ಕರುಗಳು ದಷ್ಟಪುಷ್ಟವಾಗಿ ಬೆಳೆದಿವೆ. ಅದರಿಂದಾಗಿ ಅವ್ರನ್ನ ಒಂದು ಮಾತು ಕೇಳಬೇಕಲ್ವಾ, ನಮ್ಮನ್ನ ಸಾಕಿದವರನ್ನ ಅನುಮತಿ ಕೇಳಬೇಕು. ಆದರೆ ನಿಮ್ಮನ್ನ ನಾನು ಪಶುವಾಗಿ ಕೊಡಲ್ಲ ಅಂದ್ರೆ ಎಂತ ಮಾಡೋದು? ವಯಂ ಚ ಅನನುಜ್ಞಾತಾ ಶಕ್ತ ಗಂತುಂ ಕಥಂಚನ. ಆಗ ಏನ್ ಮಾಡೋದು? ಅವನನ್ನ ಹೇಗಾದ್ರೂ ಒಪ್ಪಿಸಬೇಕು. ಅದಕ್ಕೆ ಕೆಲವು ಗೋವುಗಳು ಹೇಳಿದವಂತೆ, ಭಾರ್ಗವೋ ವಧ್ಯತಾಮಯಂ. ಇಲ್ಲ, ಈ ನಮ್ಮ ಗತಿಗೆ ಪ್ರತಿಬಂಧಕ ಆಗಿರೋನೇ ಭಾರ್ಗವ, ಅವನನ್ನು ಕೊಂದು ಬಿಡೋಣ, ಅವನಿಗೂ ಒಳ್ಳೆ ಗತಿ ಆಗತ್ತೆ, ನಮಗೂ ಇತ್ತ ಒಳ್ಳೆ ಗತಿ ಆಗತ್ತೆ. ಅದರಿಂದಾಗಿ ಚೂಪಾದ ಕೊಂಬಿನಿಂದ ಅವನನ್ನು ತಿವಿದು ರಂತಿದೇವನ ಬಳಿಗೆ ಹೋಗಿ ನಮ್ಮನ್ನ ಪಶುವಾಗಿ ಮಾಡು ಅಂತ. ನಮಗೆ ಮಾಡಿದ ಉಪಕಾರದಿಂದಾಗಿ ಅವನು ಎತ್ತರಕ್ಕೆ ಇರ್ತಾನೆ. ಯಜ್ಞದಲ್ಲಿ ಬಲಿ ಹೊಂದದ್ದರಿಂದ ನಾವು ಎತ್ತರಕ್ಕೆ ಇರ್ತೇವೆ. ಹೇಗೆ ಇದು ಅಂತ ಕೆಲವು ಹೇಳಿದವಂತೆ. ಏತತ್ ಸರ್ವಾರೋಚಯತ ನಹಿ ಚಕ್ಯಮತೋನ್ಯಥಾ ಲೋಕಾನ್ ಪ್ರಾಪ್ತುಂ ತಹಾಸ್ಮಾಭಿಃ ನಿಶ್ಚಯ ಕ್ರಿಯತಾಮಯಂ. ಇದು ಎಲ್ಲರೂ ನೀವು ಒಪ್ಪಲೇಬೇಕು ಅಂತ ಕೆಲವು ಹೇಳಿದವಂತೆ. ಇಲ್ಲ ಅಂದ್ರೆ ಅವನಿಗೂ ಒಳ್ಳೆ ಲೋಕ ಇಲ್ಲ, ಅವನಿಗೂ ಒಳ್ಳೆ ಲೋಕ ಆಗ್ಬೋದು, ನಮಗಂತೂ ಒಳ್ಳೆ ಲೋಕ ಇರಲ್ಲ. ಯಾಕೆಂದ್ರೆ ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾನೆ, ಅವನಿಗೆ ಒಳ್ಳೆ ಲೋಕ ಆಗೇ ಆಗತ್ತೆ. ಅದಕ್ಕೆ ಅವನು ಕೊಲ್ಲೋದೊಂದು ದಾರಿ ಅಂತ ಯೋಚನೆ ಮಾಡಿದವಂತೆ ಎಲ್ಲ. ಅದಕ್ಕೆ ಇನ್ನು ಕೆಲವು ಹೇಳಿದವಂತೆ, ಶಕ್ನೋತಿ ಭಾರ್ಗವಂ ದ್ರಷ್ಟುಂ ಸತ್ಕೃತೇನೋಪಯುಂಜತ. ಅದಕ್ಕೆ ಕೆಲವು ಹೇಳಿದವಂತೆ, ಹೆಂಗಪ್ಪ ಆಗತ್ತೆ, ಅವನನ್ನ ರೋಷದಿಂದ ನೋಡ್ಲಿಕ್ಕೆ ಆಗಲ್ಲ, ಕೊಲ್ಲೋದೆಲ್ಲಿಂದ? ಅವಾಗ ಕೆಲವು ಕೇಚಿತ್ ಪದ್ಮ ಸವರ್ಣಾಭಾ, ತಾವರೆಯಂತೆ ಕೆಂಪಗಿರುವ, ದಾಸವಾಳದ ಹೂವಿನಂತೆ ಕೆಂಪಗಿರುವ ಕೆಲವು, ಆಮೇಲೆ ರೋಹಿಣಿ, ಇದು ಕಪಿಲ ಗೋವುಗಳು ಕೆಲವೆಲ್ಲ ಹೇಳಿದವಂತೆ, ವಯಂ ಹಿತಂ ವಧಿಷ್ಯಾಮಃ ಸುಮಿತ್ರಂ ನಾತ್ರತಂ ಚಯ ಸುಕೃತಂ ಪೃಷ್ಠತ ಕೃತ್ವಾ ಕಿನ್ನ ಶ್ರೇಯೋ ವಿಧಾಸ್ಯಥಾ. ನಾವು ಅವನನ್ನು ಕೊಲ್ತೇವೆ, ಆ ಫೇನಪ ಅನ್ನುವ ಸುಮಿತ್ರ ಅನ್ನುವ ಫೇನಪನನ್ನ, ಭಾರ್ಗವ ವಂಶದಲ್ಲಿ ಬಂದವನನ್ನ ಅಂತ. ಅವಾಗ ಬೇರೆ ಗೋವುಗಳೆಲ್ಲ ಹೇಳಿದವಂತೆ, ಆಯ್ತು ನಿಮ್ಗೆ ಒಳ್ಳೇದಾಗಲಿ ಅಂತ. ನೀವು ಕೊಲ್ತೀರಾ, ನೀವು ಕೊಂದ ಮೇಲೆ ನಾವು ಹೋಗ್ತೇವೆ, ನೀವು ಮತ್ತೆ ಅವನಿಗೆ ಇಬ್ಬರಿಗೂ ಒಳ್ಳೇದಾಗತ್ತೆ ಅಂತ ಮಾತನಾಡಿಕೊಂಡವು. ಈ ತರದ ಒಂದು ಪರಿಸ್ಥಿತಿ ಬರಬೇಕು ಅಂದ್ರೆ ನೋಡಿ ಎಷ್ಟು ಕಷ್ಟ. ಏತದ್ಗವಾಂ ವಚ ಶ್ರುತ್ವಾ ಕಪಿಲಾ ಹೃಷ್ಟಮಾನತಾಃ ಚಕ್ರುಸ್ಸರ್ವಾ ಭಾರ್ಗವಸ್ಯ ಸುಮಿತ್ರಸ್ಯ ವಧೇ ಮತಿಂ. ಕೆಲವು ಈ ತರಹ ಮಾಡಿ ನಾವು ಕೊಲ್ತೇವೆ ಅಂತ ಅಂದವು. ಆದರೆ ಕೆಲವೊಂದು ಗೋಮಾತೆಯರು ಇದ್ದಾರಲ್ಲ, ಅವರು ಸುಮಿತ್ರನ ಬಳಿಗೆ ಹೋಗಿ ಹೇಳಿದವಂತೆ,
ಗೋಲೋಕಾದಾಗತಾವೆತ್ತ ಋಷೇ ಗೋಮಾತರೋ ವಯಂ. ಕೆಲವು ಇಲ್ಲ, ಇದು ಬೇರೆ ದಾರಿಯಿಂದ ಇದನ್ನು ಸಾಲ್ವ್ ಮಾಡೋಣ, ಈ ಸಮಸ್ಯೆಯನ್ನು. ಒಂದು ಸಮಸ್ಯೆ ಸಾಲ್ವ್ ಮಾಡಲಿಕ್ಕೆ ಒಂದೇ ರೀತಿ ದಾರಿ ಇರೋದಿಲ್ಲ, ಹಲವಾರು ದಾರಿಗಳಿರುತ್ತೆ. ಒಂದು ಸಮಸ್ಯೆಗೆ ಹಲವಾರು ಪರಿಹಾರಗಳಿರುತ್ತೆ. ಪರಿಹಾರಗಳಿಗೆ ಕೊರತೆ ಇರಲ್ಲ, ಯಾವುದು ಒಳ್ಳೆಯದು ಅಂತ ನೋಡ್ಬೇಕಷ್ಟೆ. ಅದಕ್ಕೆ ಇವರ ಮಾನುಷ ಗೋವುಗಳ ಮಾತುಕತೆಗಳನ್ನು ಕೇಳಿಸಿಕೊಂಡ ದೇವಲೋಕದ ಗೋವುಗಳಲ್ಲಿ ಕೆಲವರು ಸೀದಾ ಹೋಗಿ ಆ ಸುಮಿತ್ರನಿಗೆ ಹೇಳಿದರಂತೆ, ಋಷೇ, ನಾವು ಗೋಲೋಕದಿಂದ ಬಂದವರು, ನಿನ್ನ ಬಗೆಗೆ ಪ್ರಸನ್ನರಾಗಿದ್ದೇವೆ, ಏನು ವರ ಬೇಕು ಕೇಳು. ಸುಮಿತ್ರ ಪ್ರೀತೋಸ್ಮಿ ಅನುಗೃಹೀತೋಸ್ಮಿ ಯನ್ಮಾಂ ಗೋಮಾತರಶುಭಾ ಸುಪ್ರೀತ ಮನಸಸ್ತರವಾ ತಿಷ್ಠಂತೆ ತವರಪ್ರದಾ. ನೋಡಿ, ಸುಮಿತ್ರ ಕೇಳಿದ, ಏನು ವರ ಬೇಕು ಅಂದಿದ್ದಕ್ಕೆ. ನೋಡಿ ಗೋವುಗಳೇ, ನನಗೆ ಗೋವುಗಳಲ್ಲಿ ಯಾವ ಕಾಲಕ್ಕೂ ಭಕ್ತಿ ಇರಲಿ, ಗೋವನ್ನ ಕೊಲ್ಲುವವರು ಇಲ್ಲದಿರಲಿ, ಜ್ಞಾನಿಗಳನ್ನು ದ್ವೇಷ ಮಾಡುವವರು ಇಲ್ಲದಿರಲಿ. ಏವಮೇತದೃಷಿ ಶ್ರೇಷ್ಠ ಹಿತಂ ವದತಿ ನ ಪ್ರಿಯಂ ಯೇ ಹಿ ಗಚ್ಚತಃ ಅಸ್ಮಾಭಿಃ ಗೋಲೋಕ ಮೃಷಿ ಸತ್ತಮ. ಅದಕ್ಕೆ ಆ ದೇವಲೋಕದಿಂದ ಬಂದ ಗೋವುಗಳು ಹೇಳಿದವಂತೆ, ಹೌದಾ, ಹಾಗಾದ್ರೆ ನಮ್ಮ ಜೊತೆ ಈಗಲೇ ಬಂದ್ಬಿಡು ಅಂತ. ಅದಕ್ಕೆ ಅವನು ಹೇಳಿದಂತೆ, ಇಲ್ಲ ಇಲ್ಲ, ಇಲ್ಲಿರುವ ಗೋವುಗಳನ್ನೆಲ್ಲ ಬಿಟ್ಟು ಹೇಗೆ ಹೋಗಲಿ ಇಂದ ಅವನು. ತಾಸ್ತು ತಸ್ಯ ವಚಶ್ರುತ್ವ ಕಪಿಲಾನಾಂ ಸುದಾರುಣಂ ನಿನ್ಯಸ್ತ ಮೃಷಿಮುತ್ಕ್ಷಿಪ್ಯ ಭಾರ್ಗವಂ ನ ಬಹುದ್ವಹನ್. ಆಗ ಒಂದು ಯೋಚನೆ ಮಾಡಿದವಂತೆ, ಈ ಬ್ರಾಹ್ಮಣನಿಗೆ ಹೇಳಿದ್ರೆ ಕೇಳಲ್ಲ, ಇವನನ್ನ ತಗೊಂಡು ಹೋಗಬೇಕು ಅಂತ ಹೇಳಿ ತಮ್ಮ ಶಕ್ತಿಯಿಂದ ಅವನ ಒಂದು ಶರೀರವನ್ನ ಇಲ್ಲಿ ಇಟ್ಟು ಕೂಡಲೇ ಸೃಷ್ಟಿ ಮಾಡಿ, ಅವನಂಥದ್ದೇ ಶರೀರವನ್ನು ಸೃಷ್ಟಿ ಮಾಡಿ ಗೋಮಾತೆಯರು ಇಲ್ಲಿ ಇಟ್ಟು ಇವನನ್ನ ಕರ್ಕೊಂಡು ಹೊಟ್ಟೋದ್ರು. ನಿಷ್ಕೃಷ್ಯ ಕರಣಂ ಯೋಗಾತ್ ಆನಯನ್ ಭಾರ್ಗವಸ್ಯ ವೈ. ಆಮೇಲೆ ಮೇಲ್ಗಡೆ ಕರ್ಕೊಂಡು ಹೋದ ಮೇಲೆ ಹೇಳಿದವಂತೆ ಅವನಿಗೆ, ನೋಡು, ಕೆಲವು ಗೋವುಗಳು, ಮಾನುಷ ಗೋವುಗಳು ನಿನ್ನನ್ನು ಕೊಲ್ಲಬೇಕು ಅಂತ ಇದ್ವು, ಅವಕ್ಕೂ ಒಳ್ಳೆಯ ಒಂದು ಭಾವ ಇತ್ತು, ಆದರೆ ಬೇರೆ ದಾರಿ ಇಲ್ಲ, ನಮ್ಮ ಹಾಲನ್ನು ಯಾರು ಬಳಸ್ತಾ ಇಲ್ಲ, ಪಿತೃಕಾರ್ಯಕ್ಕಾಗಿ, ದೇವ ಕಾರ್ಯಕ್ಕಾಗಿ, ಅತಿಥಿ ಕಾರ್ಯಕ್ಕಾಗಿ ಯಾರು ಬಳಸ್ತಾ ಇಲ್ಲ ಅನ್ನುವ ಒಂದು ಸಂಕಟದಿಂದ ಈ ರೀತಿ ಮಾಡಿದ್ದು. ಆ ಕಾರಣದಿಂದ ನಾವು ತಗೊಂಡು ಬಂದಿದ್ದು. ಅಲ್ಲಿ ಕಳೆಬರ ಇದೆ, ಮೇಲ್ಗಡೆಯಿಂದ ಕೆಳಗಡೆ ತೋರಿಸ್ತಾ ಇದ್ದಾರೆ ನೋಡು ಅಂತ. ಕೆಲವು ಆ ಗೋವುಗಳು ನಾವು ಕೊಲ್ತೇವೆ ಅಂತ ಒಪ್ಕೊಂಡಿದ್ವಲ್ಲ, ಅವುಗಳು ಬಂದು ಚೂಪಾದ ಕೊಂಬಿನಿಂದ ಅವನ ಕಳೆಬರ, ಅಂದ್ರೆ ಅವನದ್ದು ಅಂತ ಅಂದುಕೊಂಡ ಕಳೆಬರ, ಅದನ್ನ ಚುಚ್ಚಿ ಹರಿದು ಹೊರಟುವಂತೆ. ಯಯುರ್ ಯತ್ರೇ ತರಾಗಾವಹ ತಚ್ಚ ಸರ್ವಂ ನ್ಯವೇದಯನ್. ಅವುಗಳೆಲ್ಲ ಹೇಳಿದವಂತೆ, ನಾವು ಕೊಂದುಬಿಟ್ಟೆವು ಅಂತ. ಆಗ ಮೇಲ್ಗಡೆ ಇದ್ದ ಗೋಮಾತೆಯರು ಶಾಪ ಕೊಟ್ರಂತೆ ಈ ಗೋವುಗಳಿಗೆ, ನೀವು ಬ್ರಹ್ಮಘಾತಕರಾಗಿದ್ದೀರಾ, ನಿಮಗೆ ಶಿಕ್ಷೆ ಆಗಲಿ ಅಂತ. ಈ ರೀತಿ ಗೋವುಗಳನ್ನ, ಮನುಷ್ಯ ಗೋವುಗಳು ಮತ್ತೆ ದೇವ ಗೋವುಗಳು ಎರಡರ ನಡುವಣ ಒಂದು ಸಂವಾದ, ಒಂದು ನಡೆ. ತಾಗಾವೋರಂತಿ ದೇವಸ್ಯ ಗತ್ವಾ ಯಜ್ಞಂ ಮನೀಷಿಣಃ. ಈ ಉಳಿದ ಗೋವುಗಳೆಲ್ಲ ಇದಾವಲ್ಲ, ಅವುಗಳು ರಂತಿದೇವನ ಬಳಿಗೆ ಹೋಗಿ ತಮ್ಮನ್ನ ಒಪ್ಪಿಸಿಕೊಂಡವಂತೆ. ಓ ರಂತಿದೇವನೇ, ನಿನ್ನ ಯಜ್ಞದಲ್ಲಿ ನಮ್ಮನ್ನ ಕೊಲ್ಲು, ನಾವಾಗಿ ಸ್ವಯಮಿಚ್ಛೆಯಿಂದ ಬಂದಿದ್ದೇವೆ, ಪಶು ಆಗಬೇಕು ಅಂತ, ಪ್ರಸಾದವನ್ನು ಮಾಡಬೇಕು. ಆಗ ರಂತಿದೇವ ಹೇಳಿದನಂತೆ,
ಲಕ್ಷಾಂತರ ಗೋವುಗಳನ್ನು ನಾನು ಕೊಲ್ಲಲಿಕ್ಕೆ ಶಕ್ತನಲ್ಲ, ಆಗೋಲ್ಲ ಅಂದ ಅವನು. ಪಶುತ್ವೇನ ಸಂಯೋಜ್ಯ ಯುಷ್ಮಾನ್ ಸ್ವರ್ಗಂ ನಯೇದಿಹ ಆತ್ಮಾನಂ ಚೈವ ತಪಸ ಗಾವ ಸಮುಪಗಮ್ಯತಾಂ. ಇಲ್ಲ ಇಲ್ಲ, ನಿಮ್ಮನ್ನೆಲ್ಲಾದರೂ ಕೊಲ್ಲೋದೆ, ಗೋವುಗಳನ್ನ ಆಗೋದಿಲ್ಲ ಅಂದ. ಆಗ ಗೋವುಗಳು ಹೇಳಿದರಂತೆ, ಇಲ್ಲ, ನೀನೇ ನಮ್ಮನ್ನ ಪಶುವಾಗಿ ಕೊಲ್ಲಬೇಕು. ಈ ಯಾಗ ಮಾಡಲಿಕ್ಕೆ ಅರ್ಹತೆ ಇರೋದು, ಪಾತ್ರನಾಗಿರೋದು ನೀನೊಬ್ಬ ಮಾತ್ರ, ಇನ್ನಾರಿಗೂ ಈ ಅರ್ಹತೆ ಇಲ್ಲ. ಅದರಿಂದಾಗಿ ಗೋಮೇಧವನ್ನ ಮಾಡು. ಮಮ ಸತ್ರೇ ಪಶುತ್ವಂವೋ ಯದ್ಯೇವಂ ಹಿ ಮನೀಚಿತಂ ಸಮಯೇನಾಹಮೇತೇನ ಜುಹುಯಾಂ ವೋ ಹುತಾಚನೇ. ಆಯ್ತು, ನೀವು ಬಲವಂತ ಮಾಡ್ತಾ ಇದ್ದೀರಾ, ಅದರಂತೆ ನಾನು ಗೋಮೇಧವನ್ನ ಮಾಡ್ತೇನೆ. ಆದರೆ ನನಗೊಂದು ವರ ಕೊಡಬೇಕು ನೀವು. ಏನು? ಯಾವ ಗೋವಿನ ತಲೆಮಾರಿಗೆ ನಮಗೆ ಇನ್ನು ಪಶುವಾಗೋದು ಬೇಕಿಲ್ಲ ಅಂತ ಅನ್ಸತ್ತಲ್ಲ, ಅವಾಗ ಯಜ್ಞ ನಿಂತೋಗ್ಬಿಡ್ಬೇಕು. ಯಾಕೆಂದ್ರೆ ಈ ಗೋಮೇಧ ಎಲ್ಲಿಗೆ ನಿಲ್ಲೋದು? ಒಂದು ಎಂಡ್ ಬೇಕಲ್ಲ, ಒಂದು ಅಂತ್ಯ ಬೇಕು. ಅಂತ್ಯ ಯಾವುದು? ಇದೆ. ಆಯ್ತು ಅಂದ್ರಂತೆ. ಏವಮಸ್ತು ಮಹಾರಾಜ ಯಥಾತ್ವಂ ಪ್ರಬ್ರವೀಚಿನಃ ಅಕಾಮಾಶ್ಚರ್ಯದಾ ಗಾವಃ ತದಾ ಸತ್ರಂ ಸಮೀಪ್ಯತಾಂ. ಹೀಗೆ ರಂತಿದೇವನ ಯಜ್ಞದಲ್ಲಿ ಬಹಳ ವರ್ಷಗಳ ಕಾಲ ನಡೀತಂತೆ. ಗವಾಂ ಚರ್ಮ ಸಹಸ್ರೈಸ್ತು ರಾಶಯ ಪರ್ವತೋಪಮಾಹ ಬಭೂವು ಕುರುಚಾರ್ದೂಲ ಬಹುಲಾ ಮೇಘತನ್ನಿಭಾ. ಗೋವುಗಳ ಚರ್ಮವನ್ನು ತೊಳೆದು 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 ಆ ನೀರು ಒಂದು ನದಿಯಾಗೋಯ್ತು. ಅದರ ಹೆಸರು ಚರ್ಮಣ್ವತಿ ಅಂತ. ಅದ್ಯಾಪಿ ಭುವಿ ವಿಖ್ಯಾತ ನದಿ ಚರ್ಮಣ್ವತಿ ಶುಭಾ. ಅದರಿಂದ ಈ ನದಿ ಚರ್ಮಣ್ವತಿ ಆಯಿತು. ಒಂದು ಬಾರಿ ಅನ್ನಿಸಿತಂತೆ ಗೋವುಗಳಿಗೆ, ಈ ತಲೆಮಾರಿಗೆ ಸಾಕು ಅಂತ. ಇನ್ನು ಗೋಮೇಧ ಮಾಡೋದು ಬೇಡ, ಆಯ್ತು. ಸ್ವರ್ಗಕ್ಕೆ, ಒಳ್ಳೆ ಲೋಕಕ್ಕೆ ಹೋಗಬೇಕಾಗಿರುವ ಗೋವುಗಳೆಲ್ಲ ಮುಗಿದವು. ಇನ್ನು ಜನರಲ್ಲಿನ ಧರ್ಮ, ಅರ್ಥ, ಕಾಮಗಳಿಗೆ ಬಳಕೆಯಾಗುವ ಅತ್ಯಂತ ಅವಶ್ಯವಾದ ಗೋವುಗಳಿರಲಿ. ಅದು ಆ ಮಾತು ರಂತಿದೇವನಿಗೆ ಕೇಳಿಸಿತು. ಅವತ್ತು ನಿಂತು ಹೋಯಿತು ಯಾಗ. ರಂತಿದೇವೋ ಮಹಾರಾಜ ತತಸ್ತಾಂ ಸಮವಾರಯತ್. ಆ ಗೋಸತ್ರವನ್ನ ಸ್ಥಾಪಯಾಮಾತ ಗೋಸತ್ರಂ, ಗೋಮೇಧವನ್ನ ನಿಲ್ಲಿಸಿದ. ರಂತಿದೇವನು ಕೂಡ ಒಳ್ಳೆ ಲೋಕವನ್ನು ಹೊಂದಿದ, ಫೇನಪನೂ ಒಳ್ಳೆ ಲೋಕವನ್ನು ಹೊಂದಿದ. ಉಳಿದ ಗೋವುಗಳೆಲ್ಲ ಧರ್ಮಾರ್ಥ ಕಾಮಗಳಲ್ಲಿ ತೊಡಗಿದವು. ಫೇನಪಾಖ್ಯಾನ ಮೇತತ್ತೇ. ಈ ರೀತಿ ಫೇನಪ ಅನ್ನುವ ಆ ಮುನಿಯ ಕಥೆಯನ್ನ ಯಾರು ಕೇಳುತ್ತಾರೆ ಅವರು ಕೂಡ ಪವಿತ್ರರಾಗ್ತಾರೆ. ನಾರಾಯಣನೇ ಗೋವುಗಳಲ್ಲಿ ನೆಲೆಗೊಂಡಿದ್ದಾನೆ. ನಾರಾಯಣನು ಕೃಷ್ಣನಾಗಿ ಗೋವುಗಳ ಸೇವೆಯನ್ನ ಮಾಡಿದ್ದಾನೆ. ಆದ್ದರಿಂದಾಗಿ ಓ ದೊರೆ, ತಸ್ಮಾತ್ ತ್ವಮಪಿ ರಾಜೇಂದ್ರ ಗಾವೈ ಪೂಜಯ ಭಾರತ ದ್ವಿಜೇಭ್ಯಶ್ಚೈವ ಸತತಂ ಪ್ರಯಚ್ಛ ಕುರು ಸತ್ತಮ ಅಂತ ಹೇಳಿ 70ನೇ ಅಧ್ಯಾಯ. ನಮಗೆ ಮಹಾಭಾರತದ ಬಗೆಗಿನ ಅಜ್ಞಾನ ಎಷ್ಟಿರುತ್ತೆ ಅಂದ್ರೆ, ನಾನು ವನಪರ್ವವನ್ನು ಓದ್ಲಿಕ್ಕೆ ಶುರು ಮಾಡಿದ್ದು 2000ನೇ ಇಸ್ವಿ. ಇಡೀ ಮಹಾಭಾರತವನ್ನು ನೋಡಿದ್ದು 2000ನೇ ಇಸ್ವಿಯಲ್ಲಿ. ಅವಾಗ ಓದುವಾಗ ನನಗೆ ಶಾಕ್, ಇದೆಂಥದ್ದು ಹೀಗಿದೆಯಲ್ಲ ಅಂತ.
ಆಮೇಲೆ ಅದನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ದಿವಸ ಬೇಕಾಯಿತು. ಹಲವಾರು ಜನ ವಿದ್ವಾಂಸರ ಹತ್ರ ಕೇಳಿದೆ, ಗೋಮೇಧದ ಉಲ್ಲೇಖ ಎಲ್ಲಿಯಾದರೂ ಇದೆಯಾ? ಇಲ್ಲ. ಮಹಾಭಾರತದಲ್ಲಿ ಬಂದಿದೆಯಾ? ಬಂದಿಲ್ಲ. ಸರಿ, ಸುಮ್ಮನಾದೆ, ಇರಲಿ, ನಿಧಾನಕ್ಕೆ ತೋರಿಸೋಣ. ಆಮೇಲೆ ರಾಹುಲ ಸಾಂಕೃತ್ಯಾಯನ, ಅವನ ಬರಹಗಳಲ್ಲಿ ಈ ರಂತಿದೇವನ ಕಥೆ ಇದೆ. ರಾಹುಲ ಸಾಂಕೃತ್ಯಾಯನನ ಫ್ರಮ್ ಓಲ್ಗಾ ಟು ಗಂಗಾ ಇರಬೇಕು, ಪ್ರಾಯ ಓಲ್ಗಾದಿದ್ದ ಗಂಗಾ ಅಂತ ಹೇಳಿ ಅದು ಇದೆ. ತಗೊಂಡೋಗಿ ತೋರಿಸಿದೆ. ಇಲ್ಲೇ ಇರ್ಲಿಕ್ಕೆ ಇಲ್ಲ ಅಂತ ಅಂದ್ಬಿಟ್ರು ಅವರು. ಅದು ನನಗೆ ಶಾಖ ಆದರೂ ಆಯ್ತು, ಅವ್ರಿಗೆ ಶಾಖೂ ಆಗಲಿಲ್ಲ. ಎಲ್ಲ ಶಾಖಾತೀತರವರು. ಆಮೇಲೆ ನಾನು ಗಮನಿಸ್ತಾ ಬಂದ ಹಾಗೆ ಜಿ ರಾಮಕೃಷ್ಣ ಆಗಿರಬಹುದು, ದೇವಿ ಪ್ರಸಾದ ಚಟ್ಟೋಪಾಧ್ಯಾಯ ಆಗಿರಬಹುದು, ಸುನೀತಿ ಕುಮಾರ ಬಂಡೋಪಾಧ್ಯಾಯ, ಮೈಕಲ್ ಮಧುಸೂದನ ದತ್ತ, ಇವರೆಲ್ಲರೂ ಯಾವ ಹಿನ್ನೆಲೆಯಲ್ಲಿ ದಾಳಿ ಮಾಡ್ತಾ ಇದ್ದಾರೆ? ಡಾಕ್ಟರ್ ಸಂಕಾಲಿಯ, ಆಮೇಲೆ ಆರುದ್ರಂ, ಸೀತಾ ಜೋಸ್ಯಂ ಬರೆದವರು, ಆಮೇಲೆ ನಾರ್ಲಾ, ಆಮೇಲೆ ಕುಮಾರ ಕಕ್ಕಯ್ಯ ಪೋಳ, ಅಂಬೇಡ್ಕರ್ರು, ಇವರೆಲ್ಲ ಯಾವ ಯಾವ ಹಿನ್ನೆಲೆಯಲ್ಲಿ ಭಾರತೀಯ ಸಂಸ್ಕೃತಿಯ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಅದ್ರ ಎಚ್ಚರವೂ ಇಲ್ಲ ಇವ್ರಿಗೆ. ಏನು ಹಣೆ ಬರಹ ಇದು? ವ್ಯಾಸತೀರ್ಥರು, ಜಯತೀರ್ಥರು ಮೊದಲಾದವರು ಮಾಡಿ ತೋರಿಸಿದ್ದಲ್ವ ನಮಗೆ ಸಮಕಾಲೀನ ಸಮಾಜದ ಆಕ್ಷೇಪಗಳನ್ನ. ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದೇನು ಮತ್ತೆ? ಶ್ರೀಹರ್ಷನ ಮಾತುಗಳನ್ನ, ಖಂಡ ಖಾದ್ಯವನ್ನ ನಿರಾಕರಣೆ ಮಾಡಿ ಬರೆದದ್ದು ನ್ಯಾಯಸುಧಾ. ಗಂಗೇಶೋಪಾಧ್ಯಾಯ, ಯಜ್ಞದತ್ತ, ರುಚಿದತ್ತ, ಪಕ್ಷಧರ ಮಿಶ್ರ ಅವರೆಲ್ಲರ ಒಂದು ಮಾತುಗಳನ್ನು ಖಂಡನೆ ಮಾಡಿದ್ದು ವ್ಯಾಸತೀರ್ಥರು. ಅಪ್ಪಯ್ಯ ದೀಕ್ಷಿತರು, ಅವರ ಪರಿಮಳ, ಅಪ್ಪಯ್ಯ ದೀಕ್ಷಿತರದ್ದು ಕಲ್ಪತರು ಪರಿಮಳ ಅಂತ ಹೇಳಿ ಒಂದು ಗ್ರಂಥ ಇದೆ. ಆ ಕಲ್ಪತರು ಪರಿಮಳದಲ್ಲಿ ಬಂದ ಆಕ್ಷೇಪಗಳಿಗೆ ಉತ್ತರವಾಗಿ ಪರಿಮಳ ಬಂದದ್ದು. ಸ್ಪಷ್ಟವಾಗಿಯೂ ಹೇಳ್ತಾರೆ, ನೂತನೇ ರುದಿತಾಯೇತು ದೋಷಾಸ್ತೆ ಚಾಮಲಗ್ನತಾಮ್ ಅಂತ ಇವರು ನಮ್ಮ ರಾಘವೇಂದ್ರ ಸ್ವಾಮಿಗಳು ಭಾವದೀಪದಲ್ಲಿ ಹೇಳುವುದು. ಆ ತರಹ ಇವತ್ತೂ ಆಗಬೇಕಿದೆ ಅಂತಷ್ಟೇ ನಮ್ಮ ವಾದ. ಇವರೆಲ್ಲ ಏನು ಇವಾಗ ನೋಡಿ, ವೇದದ ಮೇಲೆ ಎಷ್ಟು ಆಕ್ಷೇಪಗಳಿದೆ, ಅದ್ಯಾವುದಕ್ಕೂ ನಮ್ಮ ಹತ್ರ ಉತ್ತರ ಇಲ್ಲ. ಉತ್ತರ ಇದೆ, ಆದರೆ ಅದೊಂದು ಪ್ರಶ್ನೆ ಇದೆ ಅನ್ನೋದೇ ಗಮನ ಇಲ್ಲ. ಇದ್ಯಾವ ಸೀಮೆ ಎಚ್ಚರ ಅಂತಾರೆ, ಇದ್ಯಾವ ಸೀಮೆ ಪ್ರಚಾರ ಅಂತಾರೆ. ಗೀತೆಯ ಮೇಲೆ ಕ್ಷುಲ್ಲಕ ಆಕ್ಷೇಪಗಳೇ ಇರಬಹುದು, ನೋಡ್ತಾ ಇಲ್ಲ. ಆ ನೋವು ಅಷ್ಟೇ, ಮತ್ತೇನೂ ಇಲ್ಲ. ನಮಗೆ ನಮ್ಮವರನ್ನು ಬೈದು ಏನಾಗಬೇಕಿದೆ? ಆ ನೋವು. ಇವರೂ ನಮ್ಮವರೇ ಅಲ್ವಾ, ಮಧ್ವರನ್ನು ಒಪ್ಪಿದವರೇ ಅಲ್ವಾ, ಮತ್ತೇನೂ ಇಲ್ಲ. ಯಾಕಂದ್ರೆ ನಮಗೆ ಮುಖ್ಯವಾದದ್ದು ಮಹಾಭಾರತ ಅಲ್ವಾ. ಆಚಾರ್ಯರು ಅಷ್ಟು ಹೇಳಬೇಕಾ? ನಿಮಗೆ ಮಹಾಭಾರತದಲ್ಲಿ ಮತ್ತೆ ಬೇರೆ ಗ್ರಂಥಗಳಲ್ಲಿ ಎಷ್ಟು ಮಹಾಭಾರತದ ಬಗ್ಗೆ ಹೇಳ್ತಾರೆ ಅಂದ್ರೆ ಅಷ್ಟು ಅಧ್ಯಯನ ಮಾಡಬೇಕಾದ ಗ್ರಂಥ ಅದು. ಓದದೆ ಏನು ಕಳ್ಕೊಂಡಿದೀವಿ ಅನ್ನೋದು ಗೊತ್ತಾಗ್ಬೇಕಲ್ವಾ. ಅದಕ್ಕಾಗಿ ಆ ರೀತಿ ಹೇಳೋದು, ಓದಬೇಕಪ್ಪ, ಓದಬೇಕು ಅಂತಲೇ ವಿನಃ ಮತ್ತೇನೂ ಅಲ್ಲ. ಹೀಗೆ 70ನೇ ಅಧ್ಯಾಯ ಆಯಿತು. ಪವಿತ್ರಾಣಾಂ ಪವಿತ್ರಂ ಯತ್ ಶ್ರೇಷ್ಠಂ ಲೋಕೇಶು ಪೂಜಿತಂ ಮಹಾವ್ರತಂ ಮಹಾಭಾಗ ತನ್ಮೇ ಬ್ರೂಹಿ ಪಿತಾಮಹ. ಇದು 70ನೇ ಅಧ್ಯಾಯ ಆಯಿತು. ಇನ್ನು 71ನೇ ಅಧ್ಯಾಯ. ಯುಧಿಷ್ಠಿರ ಕೇಳ್ತಾನೆ, ಒಳ್ಳೆ ವ್ರತ ಇದ್ರೆ ಹೇಳಿ, ಇದ್ಯಾವುದು
ಋಷಿಪಂಚಮಿಯೂ ಅಲ್ಲ, ವರಮಹಾಲಕ್ಷ್ಮಿಯೂ ಅಲ್ಲ, ಗೌರಿ ಗಣೇಶ ಯಾವುದೂ ಅಲ್ಲ. ಇದು ಬೇರೆನೆ. ನನಗೆ ಮೊದಲು ಸಟೀಕಾ ವ್ರತರತ್ನಮಾಲ ನಮ್ಮಲ್ಲಿ ಇದ್ದದ್ದು. ನಾನು ಚಿಕ್ಕಂದಿನಲ್ಲಿ ಕುತೂಹಲ, ಆ ಕುತೂಹಲ ಒಳ್ಳೇದೋ ಕೆಟ್ಟದೋ ಬೇರೆ ಬಿಡಿ, ಓದ್ತಾ ಇದ್ದೆ. ನಮ್ಮಪ್ಪ ಅದನ್ನ ಇಟ್ಕೊಂಡು ಪೂಜೆ ಮಾಡಿಸ್ತಾ ಇರ್ತಿದ್ರು. ಅದು ಯಾರ್ದು ಅಂತ ಗೊತ್ತಿಲ್ಲ, ಓದ್ದೆ. ಅಲ್ಲ ಏನಪ್ಪ ಇದು, ಪ್ರತಿಯೊಂದು ವ್ರತವು ಭೂಮಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ವ್ರತ ಯಾವುದು, ಎಲ್ಲನೂ ಅದೇ. ಹಲವಾರು ಮಧ್ಯಮ ತರಗತಿಯ ಅಥವಾ ಕನಿಷ್ಠ ತರಗತಿಗಳಲ್ಲಿ ಶ್ರೇಷ್ಠ ಅನ್ನೋದಕ್ಕೊಂದು ಉತ್ತರ, ಒಂದು ಯುಕ್ತ. ಎಲ್ಲವೂ ಶ್ರೇಷ್ಠವೇ. ಯಾವುದು ಹಾಗಾದ್ರೆ ಶ್ರೇಷ್ಠವಾದದ್ದು? ನನಗೆ ಅವತ್ತು ಬಂದ ಪ್ರಶ್ನೆ. ಆಮೇಲೆ ಇನ್ನೂ ಸ್ವಲ್ಪ ಮುಂದುವರೆದು ಓದಿದಾಗ ಆ ಗೌರಿ ಹಬ್ಬದ ಇವರು ಅವಾಗ ಎಲ್ಲಿತ್ತು, ರಾಯರ ಮಠದವ್ರು ಪ್ರಿಂಟ್ ಮಾಡಿರಲಿಲ್ಲ ಅವಾಗಿನ್ನು. ಇದೆಲ್ಲ 2000ನೇ ಇಸ್ವಿ ಆದಮೇಲೆ ರಾಯರ ಮಠದವರೆಲ್ಲ ಗೌರಿ ಪೂಜಾ ವಿಧಾನ ಎಲ್ಲ ಬರೆದದ್ದು. ಅದಕ್ಕಿಂತ ಮೊದಲು ಇದೇನಿದು ಶಾಕ್ತರ್ ತರಹ ಹೇಳ್ತಾ ಇರೋದು, ನಾವ್ಯಾಕೆ ಪೂಜೆ ಮಾಡ್ತಾ ಇದ್ದೀವಿ ಅಂತ. ಗೌರಿಯನ್ನ ಅವರು ಆ ಸಂಕಲ್ಪ ಮಾಡಿಸುವ ರೀತಿ, ಆಮೇಲೆ ಆತ್ಮಾವಾಹನೆಯ ರೀತಿ, ಬಿಂಬೈಕ್ಯ ವಿಚಾರ, ಎಂತೆಂಥ ಭೀಕರವಾದದ್ದನ್ನೆಲ್ಲ ನಾವು ಮಾಡ್ತಾ ಇದ್ದೀವಲ್ಲ. ಅದಕ್ಕೆ ನಾನು ಈ ವ್ರತವನ್ನೇ ನಿಲ್ಲಿಸಿ ಅಂತ ಹೇಳಿ ಮಾತನಾಡಿದ್ದಿದೆ. ನಮ್ಮಪ್ಪ ಹೇಳಿದ್ರು, ನನಗೆ ಅರ್ಥ ಆಗತ್ತೆ ಕಣೋ, ನಿಮ್ಮಮ್ಮಂಗೆಲ್ಲ ಅರ್ಥ ಆಗತ್ತೇನೋ. ನಾನು ಚಿಕ್ಕವನಿದ್ದಾಗ ಈ ತರಹ ಎಲ್ಲ ಮಾಡಿದವನೇ, ಈಗ ಪ್ರವಾಹದ ಜೊತೆಗೆ ಬಿದ್ದಿದ್ದೀನಿ. ನನಗೂ ಅದನ್ನೆಲ್ಲ ಓದಿದಾಗ ಡೌಟ್ ಬಂದಿತ್ತು, ನಿನಗೂ ಬಂದಿದೆ ಅಂತ. ಆಮೇಲೆ ಸುದೈವದಿಂದ 2003-4ರಲ್ಲಿ ಮಂತ್ರಾಲಯ ಮಠದವರೆಲ್ಲ ಇದನ್ನ ಅದೇ ಏನಿಲ್ಲ ಏನದು ಮುಖ್ಯ ಪ್ರಾಣಾಂತರ್ಗತ ಅಂತ ಕೊಟ್ಟರು. ಇನ್ನೇನು ವ್ಯತ್ಯಾಸ ಮಾಡಲಿಲ್ಲ ಅವರು, ಆ ತರಹ ಕೊಟ್ಟರು. ಇದು ನಾವು ನಮ್ಮ ಧರ್ಮಶಾಸ್ತ್ರಗಳಲ್ಲಿ 70% ಅವರೇ, ವ್ಯಾಕರಣದಲ್ಲಿ 70% ಅವರೇ. ನಾವು ಯಾವುದನ್ನು ಪ್ರಬಲವಾಗಿ ವಿರೋಧಿಸಿದೆವು ಅವರೇ. ತಂತ್ರಶಾಸ್ತ್ರದಲ್ಲಿ ಅವರೇ. ಇದನ್ನೆಲ್ಲ ತಗೊಂಡು ಬಂದು ನಾವು ಹೆಂಗೆ ಮಾದ್ದೂರು ಅಂತ ಹೇಳ್ಕೊಳ್ಳೋದು ಅಲ್ವಾ? ಈ ಪ್ರಶ್ನೆಯೇ ಯಾರಿಗೂ ಬರಲಿಲ್ಲ. ಅದರಿಂದ ನಾವು ಇದರ ಆಧಾರದ ಮೇಲೆ ಯಾವುದನ್ನು ತೆಗೆದುಕೊಳ್ಬೇಕೋ ಅದನ್ನು ತಗೊಂಡು, ಯಾವುದನ್ನು ಬಿಡಬೇಕೋ ಅದನ್ನು ಬಿಡೋದು, ಇವೆಲ್ಲ ಮಾಡಬೇಕಿದೆ. ತರ್ಕಶಾಸ್ತ್ರದಲ್ಲಿ ಅವರೇ, ವ್ಯಾಕರಣದಲ್ಲಿಯೂ ಅವ್ರದೇ, ಮೀಮಾಂಸಾನೂ ಅವ್ರದೇ, ಹೆಚ್ಚು ಅವರೇ ಇರೋದು. ಅವ್ರದ್ದು ಓದ್ಬಿಟ್ಟು ನಾವು ಅಂಗಾರಾಕ್ಷತೆಯಿಂದ ಮಾತ್ರ ಮಾದ್ದವರು ಅಂದ್ರೆ ಏನರ್ಥ? ಅದಕ್ಕೆ ಅರ್ಥವೇ ಇಲ್ಲ ಅದಕ್ಕೆ. ಹೀಗಾಗಿ ಈ ತರಹದ ಪ್ರತ್ಯೇಕತೆಗಾಗಿ ನಾವು ಮುಂದುವರಿಬೇಕಿದೆ. ಯಾಕೆ ಹೇಳಿದ್ದು ಅಂತಂದ್ರೆ, ಈ ತರಹದ ಆಕ್ಷೇಪ, ಈ ಗೋಲೋಕ, ರಂತಿದೇವನ ಯಾಗ ಇತ್ಯಾದಿಗಳಿಗೆಲ್ಲ ಹೋದ್ರೆ ನಮ್ಮಲ್ಲಿ ಉತ್ತರ ಇಲ್ಲ ಅಂದ್ರೆ ನಾವು ಅದು ಓದ್ದಿಲ್ಲ ಅಂತ ಅರ್ಥ. ಇಷ್ಟು 70ನೇ ಅಧ್ಯಾಯ ಆಯಿತು. 71ನೇ ಅಧ್ಯಾಯ ಏನಿದೆ ಅದನ್ನು ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.